ಕರ್ಕೊಂಡ್ರ ಅವ್ರನ್ನ. ಶಬಾಷ್, ಗೇಮ್ ಈಗ ಶುರುವಾಯ್ತು. ಡಾಕ್ಟ್ರಮ್ಮ ಸಾಕ್ ಬಿಡ್ರಿ. ನಿಮ್ಗೆ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಚೂರು ಹೆಚ್ಚು ಕಮ್ಮಿ ಆಗಿದ್ರು ನಾವೇನ್ ಮಾಡ್ಬೇಕಿತ್ತು? ಆ ಕ್ಷಣದಲ್ಲಿ ನಾನು ಅದನ್ನ ಮಾಡಿರ್ಲಿಲ್ಲ ಅಂದಿದ್ರೆ ದೊಡ್ಡ ಅನಾಹುತನೇ ಆಗಿರೋದು, ಗೊತ್ತು ತಾನೆ. ಈಗ ತಪ್ಪಲ್ವಾ? ಡಾಕ್ಟರ್ ಆಗಿ ನೀನೇ ನನಗೆ ಧೈರ್ಯ ತುಂಬಬೇಕು. ನೀನ್ ನೋಡಿದ್ರೆ ನನಗಿಂತ ಜಾಸ್ತಿ ಫೀಲ್ ಆಗ್ತಾ ಇದೆಯಾ? ಡಾಕ್ಟ್ರು ಅನ್ನೋದು ವಿದ್ಯೆಯಿಂದ ಬಂದಿರೋದು, ಆದ್ರೆ ಈ ಕಣ್ಣೀರು, ಆತಂಕ, ಕಾಳಜಿ ಎಲ್ಲ ನಂಟಿಂದ ಬಂದಿರೋದು. ನಮಗೆಲ್ಲ ಒಂದು ಕ್ಷಣ ಉಸಿರು ನಿಂತೋಗಿತ್ತು ಗೊತ್ತಾ? ಏನಾಗಿಲ್ಲ ಶಾಂತಿ, ಪ್ಲೀಸ್ ನೀವ್ಯಾರು ಚಿಂತೆ ಮಾಡಬೇಡಿ. ಆದ್ರೆ ದೇವಸ್ಥಾನಕ್ಕೆ ಹೋಗಿದ್ ನಮ್ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು? ಅವ್ರು ಯಾರಿರ್ಬೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಕಣೆ. ಅವ್ರಗುಳ್ಳ ನೀನ್ ಯಾವತ್ತಾದ್ರೂ ನೋಡಿದ್ಯಾ? ಇಲ್ಲ ಕಣೆ, ಅವ್ರು ಯಾರೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ಗೀಗ ಅನ್ನಿಸ್ತಾ ಇದೆ ನಾನು ಈ ಊರಿಗೆ ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ. ನೋಡಿದ್ಯಾ, ನನ್ನಿಂದಾಗಿ ನಿಮ್ಗೆಲ್ಲ ತೊಂದರೆ ಆಯ್ತು. ಆ ದೇವಿಗೆ ನನ್ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ ಅನ್ಸುತ್ತೆ ಕಡೆ. ಚೇಚೆ, ಈಗ ಆಗುತ್ತೆ ಅಂತ ನಮ್ಗೆ ಯಾರಿಗೆ ಗೊತ್ತಿತ್ತು? ದೇವ್ರು ನಮ್ಮನ್ನು ಕಾಪಾಡದ್ನಲ್ಲ. ಇಡೀ ಊರನ್ನೇ ಕಾಪಾಡೋ ದೇವಿ ಯಾಕೆ ನನ್ನ ಕುಟುಂಬದ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿರೋಳು ನನಗ್ ಗೊತ್ತಾಗ್ತಿಲ್ಲ ಕಡೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಶಾಂತಿ, ಏನು ಆಗಲ್ಲ, ಸುಮ್ಮನೆ ಇರೋ. ದೇವ್ರು ಕೋಪ ಇದೆ ಅಂತ ಈ ತರ ಎಲ್ಲ ಮಾಡಲ್ಲ. ಈ ತರ ಕೆಲಸ ಮಾಡೋರ್ನ ದೇವ್ರು ಮೆಚ್ಚೋದೂ ಇಲ್ಲ. ನೀನ್ ಸುಮ್ಮನಿರು. ಹ್ಞೂ ಅಜ್ಜಿ, ಪ್ಲೀಸ್ ಅಳ್ಬೇಡ. ಕರ್ಣ ಸರ್ ಹೋಗಿದ್ದಾರಲ್ಲ, ಎಲ್ಲ ಗೊತ್ತಾಗುತ್ತೆ. ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊಳ್ಳೆ. ತಪ್ಪಿಸ್ಕೋಬೇಟ. ನಮ್ಮೇಲೆ ಯಾಕೆ ಅಟ್ಯಾಕ್ ಮಾಡಿರ್ಬೋದು? ಸಮಥಿಂಗ್ ಇಸ್ ಫಿಶಿ. ಈ ನಂಬರ್ ನೋಡಿದ್ದೀನಲ್ಲ, ನಮ್ಮ ಕಾರ ಕಿಡ್ನಾಪರ್ ಹೋದ್ನಾ? ಬಾವಾ, ನಿಮ್ಮನ್ನ ಒಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ಅದೇನಂದ್ರೆ, ನೀವು ಕರ್ಣನ್ ಜೊತೆ ಮಾತಾಡಿದ್ದು
ನೀವು ಬದಲಾಗಿರೋದು ನಿಜ. ಅದು ಭವ ಯಾಕೆ ಕೇಳಿದೆ ಅಂದರೆ ನಿಮ್ಮ ತಮ್ಮ ಹೇಳ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ನೀವು ತಪ್ಪು ಮಾಡಿ ಅದನ್ನು ಅವ್ರ ಮೇಲೆ ಹಾಕಿ ನಿಮ್ಮಪ್ಪ ಕೈಯಲ್ಲಿ ಸೊಂಟ ಮುರಿದೋ ಹಾಗೆ ಹೊಡಿಸ್ತಾ ಇದ್ರಂತೆ. ಬದಲಾಗದೇ ಇರೋ ಮನುಷ್ಯ, ಫಲ ಕೊಡದೇ ಇರೋ ಗಿಡ ಇದ್ದೂ ವ್ಯರ್ಥ. ಗೌತಮ ಬುದ್ಧ. ಡ್ಯಾಡ್, ನೀವು ಹೀಗೆ ಹಲ್ಕಿರ್ಕೊಂಡು ಕಣ್ಣಂಗೆ ಸಪೋರ್ಟ್ ಮಾಡ್ತೀರಿ? ಛೇ, ಅಮ್ಮ ಯಾಕೆ ಫೋನೇ ತಗೋತಾ ಇಲ್ಲ? ಅವ್ರು ಯಾವ ದೇವಸ್ಥಾನಕ್ಕೆ ಹೋದ್ರೋ ಗೊತ್ತೇ ಆಗ್ತಾ ಇಲ್ವಲ್ಲ. ನಾನು ಹೇಳೋದನ್ನ ಕೇಳಿಸ್ಕೊಂಡಿಲ್ಲ ಅಂದಂಗೆ ಆಯ್ತು. ಅವ್ರೇನು ಅಬ್ರಾಡ್ಗೆ ಹೋಗಿಲ್ಲ, ಮಾರಿಗುಡಿಗೆ ಹೋಗಿದ್ದಾರೆ. ಅತ್ತೆ, ಅವ್ರು ಯಾಕೆ ಹೀಗೆ ಮಾಡಿದ್ರು? ಏನು ಮಾಡ್ತಿದ್ದಾರೆ? ಹಾಗಾದ್ರೆ ನಿಧಿ ಫ್ಯಾಮಿಲಿ ಮೇಲೆ ಅವ್ರಿಗೆ ದ್ವೇಷ ಇದೆಯಾ? ಅಥವಾ ನಂಗೇನಾದರೂ